ವಿದ್ಯಾರ್ಥಿಗಳೇ, ಪಠ್ಯದ ಮುಂದಿನ ಭಾಗವನ್ನು ಗಮನಿಸೋಣ. ಆ ಭಾಗವನ್ನು ಓದ್ತೇನೆ, ಗಮನಿಸಿ, ಬಿಡಿಸಿ ಓದ್ತೇನೆ. ಮತ್ತೋರ್ವನ್ ಇದಿರೆ ಬಂದು ಎಲೆ ಭಟ್ಟರೆ ಬ್ರಾಹ್ಮಣಂ ನಾಯಂ ಮುಟ್ಟಲಾಗದು ಎಂಬರ್. ಅದು ಕೆಟ್ಟು ಪೊತ್ತುಕೊಂಡು ಪೋದಪ್ಪೆ. ನೀವೆತ್ತಾನು ಮರುಳ್ಗೊಂಡಿರೋ, ಮರುಳಿಕ್ಕಿ ಅಟ್ಟುದಂ ಉಂಡಿರೋ ಪೇಳಿಂ ಅಲ್ಲದಾಗಳ್ ನೀನೆತ್ತಲ್ ಈ ಚಂಡಾಲ ಕರ್ಮದೊಳ್ ತೊಡರ್ದು ಇಂತು ಭ್ರಷ್ಟಾಚಾರನಾದೆ, ನಿನ್ನ ಮುಟ್ಟಲಾಗದು ಎಂದು ಅವಂ ಕಳಿದು ಪೋಪುದು. ಇನ್ನೊಮ್ಮೆ ಗಮನಿಸಿ ಮಕ್ಕಳೇ, ಸ್ಪಷ್ಟ ಬಿಡಿಸಿ ನಿಧಾನ ಓದಿ ಹೇಳ್ತೇನೆ. ಮತ್ತೋರ್ವಂ ಇದಿರೆ ಬಂದು ಎಲೆ ಭಟ್ಟರೆ ಬ್ರಾಹ್ಮಣಂ ನಾಯಂ ಮುಟ್ಟಲಾಗದು ಎಂಬರ್. ಅದು ಕೆಟ್ಟು ಪೊತ್ತುಕೊಂಡು ಪೋದಪ್ಪೆ. ನೀವು ಎತ್ತಾನು ಮರುಳ್ಗೊಂಡಿರೋ, ಮರುಳಿಕ್ಕಿ ಅಟ್ಟುದಂ ಉಂಡಿರೋ ಪೇಳಿಂ ಅಲ್ಲದಾಗಳ್ ನೀನೆತ್ತಲ್ ಚಂಡಾಲ ಕರ್ಮದೊಳ್ ತೊಡರ್ದು ಇಂತು ಭ್ರಷ್ಟಾಚಾರನಾದೆ, ನಿನ್ನಂ ಮುಟ್ಟಲಾಗದು ಎಂದು ಅವಂ ಕಳಿದು ಪೋಪುದು. ಅಲ್ಲಿ ಬಿಡಿಸಿ ಬರ್ದಿದ್ದೇನೆ ಮಕ್ಕಳೇ. ಮತ್ತೋರ್ವಂ ಇದಿರೆ ಬಂದು ಎಲೆ ಭಟ್ಟರೆ ಬ್ರಾಹ್ಮಣಂ ನಾಯಂ ಮುಟ್ಟಲಾಗದು ಎಂಬರು. ಅದು ಕೆಟ್ಟು ಪೊತ್ತುಕೊಂಡು ಪೋದಪ್ಪೆ. ನೀವು ಎತ್ತಾನು ಮರುಳ್ಗೊಂಡಿರೋ, ಮರುಳ್ ಇಕ್ಕಿ ಅಟ್ಟುದಂ ಉಂಡಿರೋ ಪೇಳಿಂ ಅಲ್ಲದಾಗಳ್ ನೀನ್ ಎತ್ತಲ್ ಈ ಚಂಡಾಲ ಕರ್ಮದೊಳ್ ತೊಡರ್ದು ಇಂತು ಭ್ರಷ್ಟಾಚಾರನಾದೆ, ನಿನ್ನ ಮುಟ್ಟಲಾಗದು ಎಂದು ಅವಂ ಕಳಿದು ಪೋಪುದು. ಎಂದು ಅವಂ ಕಳಿದು ಪೋಪುದು. ಕೆಲವು ಪದಗಳಿಗೆ ಅರ್ಥ ಬರೆದಿದ್ದೇನೆ ಮಕ್ಕಳೇ, ಗಮನಿಸಿ. ಮತ್ತೋರ್ವಂ ಮತ್ತೊಬ್ಬನು, ಇದಿರೆ ಎದುರು, ಪೊತ್ತುಕೊಂಡು ಹೊತ್ತುಕೊಂಡು. ಇದು ಅರ್ಥ ಅಂತಲ್ಲ, ಅಲ್ಲಿ ಪಕಾರಾದಿಯ ಪದ ಇಲ್ಲಿ ಹಕಾರಾದಿ ಆಗ್ತದೆ. ಮಕ್ಕಳಿಗೆ ಈಗಾಗಲೇ ಹೇಳಿದ್ದೇನದು, ನೆನಪಿರ್ಬೋದು ನಿಮಗೆ. ಪೊತ್ತುಕೊಂಡು ಹೊತ್ತುಕೊಂಡು. ಎತ್ತಾನು ಎಲ್ಲಾದರೂ, ಏನಾದರೂ ಎಂಬರ್ಥ ಕೊಡುವಂತಹ ಪದ ಅದು. ಮರುಳ್ಗೊಂಡಿರೋ ಅಂದ್ರೆ ಹುಚ್ಚರಾದಿರೋ, ಮರುಳ್ಕೊಂಡಿರೋ, ಹುಚ್ಚರಾದಿರೋ ಎಂದರ್ಥ. ಮತ್ತೊಂದು ಪದ ಇದೆ, ಸ್ಪಷ್ಟವಾಗಿ ಗಮನಿಸಿ ಅದನ್ನ, ಮರುಳಿಕ್ಕಿ ಅಂತ ಹೇಳಿ. ಈ ಪದಕ್ಕೆ ನಿಮಗೆ ಮೂಲದ ಅರ್ಥ ಬೇಕು ಅಂದ್ರೆ ನಿಮಗೆ ಶಬ್ದಕೋಶದಲ್ಲಿ ಹುಡುಕ್ಬೋದು. ಮರುಳಿಕ್ಕು ಅನ್ನೋ ಪದ ಸಿಗುತ್ತೆ ಅಲ್ಲಿ, ಮರುಳಿಕ್ಕು ಅನ್ನೋ ಪದ ಸಿಗ್ತದೆ. ಮರುಳಿಕ್ಕು ಅನ್ನೋದು ಕ್ರಿಯಾಪದ. ಆ ಕ್ರಿಯಾಪದದ ಅರ್ಥ ಬುದ್ಧಿಯನ್ನ ಮಂಕಾಗಿಸಲು, ಇಲ್ಲವೇ ಹುಚ್ಚು ಹಿಡಿಯಲಿ ಎಂದು ಮದ್ದನ್ನು ಹಾಕುವಂಥದ್ದು. ಮದ್ದನ್ನು ಹಾಕುವಂತ, ಹುಚ್ಚು ಹಿಡಿಯಲಿ ಅಥವಾ ಬುದ್ಧಿಯನ್ನು ಮಂಕಾಗಿಸಲು ಮದ್ದನ್ನು ಹಾಕು ಎಂದರ್ಥ. ಇಲ್ಲಿ ಮರುಳಿಕ್ಕಿ ಅಂತ ಹೇಳಿದ್ರೆ ಹುಚ್ಚು ಹಿಡಿಯಲಿ ಎಂದು ಮದ್ದಿಟ್ಟು, ಮದ್ದು ಇಟ್ಟು ಎಂದರ್ಥ. ಮರುಳಿಕ್ಕಿ, ಮರುಳ್ಗೊಂಡಿರೋ, ಹುಚ್ಚರಾದಿರೋ. ಮರುಳಿಕ್ಕಿ ಅಂದ್ರೆ ಹುಚ್ಚು ಹಿಡಿಯಲಿ ಎಂದು ಮದ್ದಿಟ್ಟು, ಮದ್ದು ಇಟ್ಟು ಎಂದರ್ಥ. ಅಟ್ಟುದಂ, ಅಟ್ಟು ಅಂತ ಹೇಳಿದ್ರೆ ಅಡುಗೆ ಮಾಡು ಅಂತ. ಇಲ್ಲಿ ಅಟ್ಟುದಂ ಅಂದ್ರೆ ಅಡುಗೆ ಮಾಡಿದ್ದನ್ನು ಎಂದರ್ಥ. ಅಡುಗೆ ಮಾಡಿದ್ದನ್ನು ಅಟ್ಟುದಂ. ಪೇಳಿಂ ಹೇಳಿ, ತೊಡರ್ದು ತೊಡಗಿ, ಇಂತು ಹೀಗೆ, ಅವಂ ಅವನು, ಕಳಿದು ಹೊರಟು. ಕಳಿದು ಅಂದ್ರೆ ಅಲ್ಲಿಂದ ಹೊರಟು ಎಂದರ್ಥ ಆಗ್ತದೆ. ಈ ಸಂದರ್ಭದಲ್ಲಿ ಹಾಗಾಗ್ತದೆ ಮಕ್ಕಳಷ್ಟೇ. ಅದು ಅದರ ಹೊಸಗನ್ನಡ ಅನುವಾದ ಹೀಗಿದೆ, ಗಮನಿಸಿ. ಮತ್ತೊಬ್ಬನು ಎದುರು ಬಂದು ಎಲೆ ಭಟ್ಟರೆ ಬ್ರಾಹ್ಮಣನು ನಾಯನ್ನು ಮುಟ್ಟಲಾಗದು ಎನ್ನುವರು. ಅದು ಬಿಟ್ಟು ಹೊತ್ತುಕೊಂಡು ಹೋಗುತ್ತಿರುವಿರಿ. ನೀವು ಎಲ್ಲಿಯಾದರೂ ಹುಚ್ಚರಾದಿರೋ ಅಥವಾ ಹುಚ್ಚು ಹಿಡಿಯಲಿ ಎಂದು ಮದ್ದು ಹಾಕಿ ಮಾಡಿದ ಅಡುಗೆಯನ್ನು ಸೇವಿಸಿದಿರೋ ಹೇಳಿ. ಅಲ್ಲದಿದ್ದರೆ ನೀವು ಹೇಗೆ ಈ ಚಂಡಾಲ ಕರ್ಮದಲ್ಲಿ ತೊಡಗಿ ಭ್ರಷ್ಟಾಚಾರಿಯಾದಿರಿ? ನಿಮ್ಮನ್ನು ಮುಟ್ಟಲಾಗದು ಎಂದು ಅವನು ಹೊರಟು ಹೋದನು. ಇಲ್ಲಿ ಗಮನಿಸಿ, ಗದ್ಯ ಭಾಗವನ್ನ
ಗಮನಿಸಿ, ಅಲ್ಲಿ ಆ ನಾಲ್ವರು ದೂರ್ತರ ಉದ್ದೇಶ ಏನು? ಆ ಬ್ರಾಹ್ಮಣನನ್ನ ಮೂರ್ಖನನ್ನಾಗಿಸುವಂಥದ್ದು. ಆ ಮೂರ್ಖನನ್ನಾಗಿಸುವಂಥದ್ದು, ಆ ಬ್ರಾಹ್ಮಣನಿಗೆ ಮೋಸ ಮಾಡುವಂಥದ್ದು. ಹಾಗಾಗಿ ಒಬ್ಬರ ನಂತರ ಒಬ್ಬರು ಬಂದು ಆ ಬ್ರಾಹ್ಮಣನ ಬುದ್ಧಿಯನ್ನ ಮಂಕಾಗಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಒಬ್ಬ ಈಗಾಗಲೇ ಬಂದು ಹೋಗಿದ್ದಾನೆ. ಬಂದು ಆ ಆಡನ್ನು ಕುರಿತಾಗಿ ಅದನ್ನು ನಾಯಿ ಎಂದು ಹೇಳಿ ಹೋಗಿದ್ದಾನೆ. ಅವನ ಬಳಿ ಬ್ರಾಹ್ಮಣ ಯಾವುದೇ ರೀತಿಯ ಪ್ರತ್ಯುತ್ತರವನ್ನ ನೀಡುವುದಿಲ್ಲ. ಈಗ ಮತ್ತೊಬ್ಬ ಎದುರಿಗೆ ಬರ್ತಾನೆ. ಏನು ಹೇಳ್ತಾನೆ? ಮತ್ತೊಬ್ಬನು ಎದುರಿಗೆ ಬಂದು ಹೇಳ್ತಾನೆ, ಎಲೆ ಬಟ್ಟರೆ ಅಂತ ಸಂಬೋಧನೆ ಮಾಡ್ತಾನಂತೆ. ಏನು ಹೇಳ್ತಾನೆ ಮುಂದುವರಿದು? ಬ್ರಾಹ್ಮಣಂ ನಾಯಂ ಮುಟ್ಟಲಾಗದು ಎಂಬರ್. ನನಗೆ ಗೊತ್ತಿರುವಂತೆ ಬ್ರಾಹ್ಮಣನು ನಾಯಿಯನ್ನ ಮುಟ್ಟುವಂತಿಲ್ಲ ಅಂತ ಹೇಳ್ತಾರೆ. ನಾಯಂ ಮುಟ್ಟಲಾಗದು ಎಂಬರ್, ನಾಯಿಯನ್ನು ಮುಟ್ಟಲಾಗದು ಎನ್ನುವರು. ಅದು ಕೆಟ್ಟು, ಅದು ಬಿಟ್ಟು ಏನಾಗಿದೆ ಈಗ ಅಂತ ಹೇಳಿದ್ರೆ, ಪೊತ್ತುಕೊಂಡು ಹೋದಪ್ಪೆ. ನೀನು ನಾಯಿಯನ್ನು ಮುಟ್ಟುವುದು ಮಾತ್ರವಲ್ಲ, ನಾಯಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗ್ತಾ ಇದ್ದೀಯಾ. ಪೊತ್ತುಕೊಂಡು ಹೋದಪ್ಪೆ, ಹೊತ್ತುಕೊಂಡು ಹೋಗುತ್ತಿರುವೆ, ನಾಯಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿರುವೆ. ಅಲ್ಲ, ನಿಮಗೇನಾದ್ರೂ ನೀವೆಲ್ಲಾದರೂ ಮರುಳುಗೊಂಡಿರೋ, ನಿಮಗೆ ಬುದ್ಧಿ ಭ್ರಮಣೆ ಆಗಿದೆಯಾ ಅಥವಾ ಹುಚ್ಚರಾಗಿದ್ದೀರಾ? ನೀವು ಹುಚ್ಚ ನಿಮಗೆ? ಕೇಳ್ತಾ ಇದ್ದಾನೆ ಬಂದಂತಹ ದೂರ್ತ ಈ ಬ್ರಾಹ್ಮಣನ ಬಳಿ. ನೀವೆತ್ತಾನು ಮರುಳುಗೊಂಡಿರೋ, ಹುಚ್ಚರಾದಿರೋ, ಭ್ರಾಂತಿಯ ನಿಮಗೆ? ತಲೆ ಕೆಟ್ಟಿದೆಯಾ ನಿಮಗೆ ಅಂತ? ನಿಮ್ಮ ತಲೆ ಕೆಟ್ಟಿದೆಯಾ ಅಥವಾ ಮರುಳಿಕ್ಕಿ ಅಟ್ಟುದಮ್ಮುಂಡಿರೋ? ಅಥವಾ ಏನಾಗಿದೆ ಅಂತ ಹೇಳಿದ್ರೆ ಮರುಳಿಕ್ಕು ಈಗಾಗಲೇ ಹೇಳಿದ್ದೇನೆ, ಬುದ್ಧಿಯನ್ನ ಮಂಕಾಗಿಸಲು ಮದ್ದನ್ನು ಹಾಕುವಂಥದ್ದು ಅಂತ. ಆ ರೀತಿಯ ಮರುಳಿಕ್ಕಿ ಅಂತಹ ಮದ್ದನ್ನು ಹಾಕಿ ಅಟ್ಟುದಂ ಮಾಡಿದ ಅಡುಗೆಯನ್ನ, ಅಂತಹ ಮದ್ದನ್ನ ಬೆರೆಸಿ ಮಾಡಿದ ಅಡುಗೆಯನ್ನ ಉಂಡಿರೋ, ಮರುಳಿಕ್ಕಿ ಅಟ್ಟುದಂ ಉಂಡಿರೋ. ಹೀಗಾಯ್ತಾ? ಪೇಳಿಂ ಹೇಳಿ. ಅಲ್ಲದೇ ಇದ್ರೆ ನೀವೆತ್ತಲ್ ಈ ಚಂಡಾಲ ಕರ್ಮದಳು ತೊಡರ್ದು ಇಂತು ಭ್ರಷ್ಟಾಚಾರನಾದೆ. ಇದು ಚಂಡಾಲನ ಕರ್ಮ. ನಾಯಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವುದಿದೆಯಲ್ಲ, ಇದು ಚಂಡಾಲನ ಕರ್ಮ. ಚಂಡಾಲ ಅದೊಂದು ಜಾತಿಯನ್ನು ಸೂಚಿಸುವಂತಹ ಪದವೇ ಮಕ್ಕಳೇ, ಇಲ್ಲ ಅಂತಲ್ಲ. 4 ವರ್ಣಗಳು ಅಂತ ನೀವು ಏನನ್ನ ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಕೇಳ್ತೀರಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ, ಆ 4 ವರ್ಣಗಳಿಗೆ ಸೇರದೆ ಕೊನೆಗೆ ಬರುವಂತಹ ಒಂದು ವರ್ಣ ಅದು ಚಂಡಾಲ ವರ್ಣ ಅಂತ ಹೇಳಿ ಜಾತಿಯನ್ನು ಸೂಚಿಸುವಂಥದ್ದೇ. ಇಲ್ಲಿ ಅಂದ್ರೆ ಅಂತಹ ಕೆಲಸ, ನಾಯಿಯನ್ನ ಹೊತ್ತುಕೊಂಡು ಹೋಗುವವರು ಯಾರು? ಚಂಡಾಲರು ಎನ್ನುವುದು ಇಲ್ಲಿ ದೂರ್ತನ ಅಭಿಪ್ರಾಯ. ಆ ಚಂಡಾಲನು ಮಾಡುವಂತಹ ಕೆಲಸವನ್ನ ಇಲ್ಲಿ ಈ ಬ್ರಾಹ್ಮಣ ಮಾಡ್ತಾ ಇದ್ದಾನೆ ಎಂದು ಅಲ್ಲಿ ಹಂಗಿಸ್ತಾ ಇದ್ದಾನೆ, ವ್ಯಂಗ್ಯ ಮಾಡ್ತಾ ಇದ್ದಾನೆ. ನೀನೆತ್ತಲ್ ಈ ಚಂಡಾಲ ಕರ್ಮದೊಳು ತೊಡರ್ದು ಇಂತು ಭ್ರಷ್ಟಾಚಾರನಾದೆ. ನೀನು ಮಾಡುತ್ತಿರುವುದು ಭ್ರಷ್ಟಾಚಾರ. ಇದು ನಿನ್ನ ಧರ್ಮಕ್ಕೆ ಅಥವಾ ನಿನ್ನ ಜಾತಿಗೆ, ನಿನ್ನ ಸ್ಥಾನಮಾನಕ್ಕೆ ತಕ್ಕುದಾದ ಆಚಾರವಲ್ಲ. ಇದು ಭ್ರಷ್ಟ ಆಚಾರ ಇದು. ಅಥವಾ ನೀನು ಜಾತಿ ಭ್ರಷ್ಟನಾಗಿದ್ದೀಯಾ, ಧರ್ಮ ಭ್ರಷ್ಟನಾಗಿದ್ದೀಯಾ ಎಂಬರ್ಥದ ಮಾತುಗಳು. ನಿನ್ನ ಮುಟ್ಟಲಾಗದು. ಬ್ರಾಹ್ಮಣ ನೀನು, ಸಾಮಾನ್ಯವಾಗಿ ನೀನು ಬೇರೆಯವರನ್ನ ಮುಟ್ಟಲ್ಲ. ಆದ್ರೆ ಈಗ ಏನಂತ ಹೇಳಿದ್ರೆ, ನಿನ್ನನ್ನು ಮುಟ್ಟಲಾಗುವುದಿಲ್ಲ ಅಂತ. ನಿನ್ನನ್ನು ಮುಟ್ಟಲಾಗದು ಎಂದವಂ ಕಳಿದು ಪೋಪಂ. ಅಲ್ಲಿ ನಿಲ್ಲಲ್ಲ. ಬ್ರಾಹ್ಮಣನ ಪ್ರತ್ಯುತ್ತರವನ್ನ ಕೇಳಲಿಕ್ಕೋಸ್ಕರ ಈ ಧೂರ್ತ ಅಲ್ಲಿ ನಿಲ್ಲಲ್ಲ. ತನಗೆ ತೋಚಿದ್ದನ್ನ, ತಾನು ಅಂದುಕೊಂಡಿದ್ದನ್ನ ಹೇಳ್ತಾನೆ, ಅಲ್ಲಿಂದ ಹೊರಟು ಹೋಗ್ತಾನೆ. ಮುಟ್ಟಲಾಗದು ಎಂದು ಅವಂ ಕಳಿದು ಪೋಪುದು. ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಗದೆ ಇದ್ರೆ ನೀವು ಪ್ರಶ್ನೆ ಮಾಡಬಹುದು ನನ್ನನ್ನ. ನಾನು ಮತ್ತೆ ನಿಮಗೆ ಬೇಕಾದ್ರೆ ವಿವರಿಸಿ ಹೇಳ್ತೇನೆ. ಈಗ ಮುಂದಿನ ಭಾಗವನ್ನ ಗಮನಿಸೋಣ. ಭಟ್ಟಂಗೆ ಭ್ರಾಂತಿ ಪುಟ್ಟಿ ನಿಂದು ಪೆಗಲೊಳಿರ್ದ ಚಾಗಲಮಂ ಭೂಭಾಗದೊಳ್ ಇಳಿಪಿ ಶ್ರವಣ ಶಿರ ಪುಚ್ಚ ಹಾಸ್ಯ ಆದಿ
ಅವಯವಮಂ ಮುಟ್ಟಿ ನೋಡಿ ನಾ ಎಲ್ಲ ಇದು ಭೂಭುವನ ಪ್ರಸಿದ್ಧಂ ಅಜಂ ಎಂದು ಅವಧಾರಿಸಿ ಪೊತ್ತುಕೊಂಡು ಪೋದಂ ಪಾರ್ವಂ ಅಂತ ಬಿಡಿಸಿಯೇ ಓದಿದ್ದೇನೆ. ಹಾಗೆ ಓದ್ಬೋದು, ಇಲ್ಲ ಅಂತಲ್ಲ. ಶ್ರವಣ ಶಿರ ಪುಚ್ಚ ಸಾಧ್ಯ ಅವಯವಮಂ ಮುಟ್ಟಿ ನೋಡಿ ನಾಯಲ್ಲಿದು ಭೂಭುವನ ಪ್ರಸಿದ್ಧಂ ಅಜಮೆಂದು ಅವಧಾರಿಸಿ ಪೊತ್ತುಕೊಂಡು ಪೋದಂ ಪಾರ್ವಂ, ಹೀಗೆ ಓದ್ಬೋದು. ಅದರ ಅರ್ಥ ಆಗಲಿ ಅಂತ ಬಿಡಿಸಿ ಓದಿದ್ದೇನೆ, ಬಿಡಿಸಿ ಬರೆದಿದ್ದೇನೆ ಸಹ ಎಂದಿನಂತೆಯೇ. ನೋಡಿ, ಬಟ್ಟಂಗೆ ಭ್ರಾಂತಿ ಪುಟ್ಟಿ ನಿಂದು ಪೆಗಲೊಳ್ ಇರ್ದ, ಅದೊಂದೇ ಅಲ್ಲಿ ಬಿಡಿಸ್ಲಿಕ್ಕಿರುವಂಥದ್ದು. ಅಲ್ಲಿಯ ಪದ, ನಂತರ ಇನ್ನೊಂದು ಪದ ಇದೆ ಆ ಗದ್ಯ ಭಾಗದಲ್ಲೇ. ಪೆಗಲೊಳ್ ಇರ್ದ ಚಾಗಲಮಂ ಭೂಭಾಗದೊಳ್ ಇಳಿಪಿ, ಇಳಿಪಿ ಶ್ರವಣ ಶಿರ ಪುಚ್ಚ ಹಾಸ್ಯ ಆದಿ ಅವಯವಮಂ ಮುಟ್ಟಿ ನೋಡಿ ನಾ ಎಲ್ಲ ಇದು ಭೂಭುವನ ಪ್ರಸಿದ್ಧಂ ಅಜಂ ಎಂದು ಅವಧಾರಿಸಿ ಪೊತ್ತುಕೊಂಡು ಪೋದಂ ಪಾರ್ವಂ, ಪೊತ್ತುಕೊಂಡು ಪೋದಂ ಪಾರ್ವಂ. ಮಕ್ಕಳು, ಇಲ್ಲೊಂದು ಸ್ವಲ್ಪ ನೀವು ಗಮನಿಸಬೇಕು. ಇಲ್ಲಿ ಪಠ್ಯಪುಸ್ತಕದಲ್ಲಿ ಇದನ್ನು ಬಿಡಿಸಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಶ್ರವಣ ಶಿರ ಪುಚ್ಚ ಹಾಸ್ಯ ಆದಿ ಅವಯವಮಂ ಅಂತ ನಾನು ಬಿಡಿಸಿದ್ದೀನಲ್ಲ, ಅಲ್ಲಿ ಹಾಸ್ಯ ಆದ್ಯ ಅವಯವಮಂ ಅಂತ ಬಿಡಿಸಿದ್ದಾರೆ. ಆದ್ಯ ಅವಯವ ಅಂತ ಬಿಡಿಸಿದ್ದಾರೆ, ಆದ್ರೆ ಅದು ಆದ್ಯ ಅವಯವ ಅಂತ ಆಗಲ್ಲ ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ ಆದ್ಯ ಪ್ಲಸ್ ಅವಯವ ಅಂತ ಆದ್ರೆ ಅಲ್ಲೇನಾಗ್ಬೇಕು, ಆದ್ಯಾವಯವ ಅಂತ ಹೇಳಿ ದೀರ್ಘ ಆಗ್ಬೇಕು, ಸವರ್ಣ ದೀರ್ಘ ಸಂಧಿ ಆಗ್ಬೇಕು. ಆದ್ರೆ ಇದು ಸವರ್ಣ ದೀರ್ಘ ಸಂಧಿ ಅಲ್ಲ, ಇದು ಎಣ್ ಸಂಧಿ. ಆದಿ ಪ್ಲಸ್ ಅವಯವ, ಆದಿ ಪ್ಲಸ್ ಅವಯವ ಏನಾಗ್ತದೆ, ಆದ್ಯವಯವ, ಆದ್ಯವಯವ ಅಂತ ಆಗ್ತದೆ. ಆದಿ ಅತಿ ಪ್ಲಸ್ ಅಂತ ಅತ್ಯಂತ ಅಂತ ಆಗ್ತದಲ್ಲ, ಎಣ್ ಸಂಧಿ. ಇಕಾರಕ್ಕೆ ಅಕಾರ ಪರವಾಗಿ ಯಾಕಾರ ಆದೇಶವಾಗಿ ಬರುವಂತದ್ದು. ಇಲ್ಲೂ ಸಹ ಅಷ್ಟೇ, ಆದಿ ಪ್ಲಸ್ ಅವಯವ ಆದ್ಯವಯವ, ಆದ್ಯವಯವ ಅಂತ ಆಗ್ತದೆ. ಹಾಗಾಗಿ ಅದು ಸ್ವಲ್ಪ ಗಮನಿಸಿ. ಆದಿ ಅವಯವಮ ಮುಟ್ಟಿ ನೋಡಿ ನಾ ಎಲ್ಲ ಇದು ಭೂಭುವನ ಪ್ರಸಿದ್ಧಂ ಅಜಂ ಎಂದು ಅವಧಾರಿಸಿ ಪೊತ್ತುಕೊಂಡು ಪೋದಂ ಪಾರ್ವಂ, ಪೊತ್ತುಕೊಂಡು ಪೋದಂ ಪಾರ್ವಂ ಅಂತೇಳಿ. ಪದಗಳ ಅರ್ಥ ಗಮನಿಸಿ. ಭ್ರಾಂತಿ ಈಗಾಗಲೇ ಬಂದಿರುವಂತಹ ಪದವೇ ಅದು, ಭ್ರಮೆ ಎಂದರ್ಥ. ಪುಟ್ಟಿ ಹುಟ್ಟಿ, ಅಲ್ಲಿ ಪಕಾರ ಹಕಾರವಾಗಿದೆ. ಇರ್ದ ಇದ್ದ, ಇಲ್ಲಿ ವಿಜಾತಿಯ ಒತ್ತಕ್ಷರ ಸಜಾತಿ ಆಗಿದೆ ಅಷ್ಟೇ. ನಿಮಗೆ ಅರ್ಥ ಆಗ್ಲಿ ಅಂತ ಬಿಡಿಸಿ ಅಲ್ಲಿ ಬರ್ದಿದ್ದೇನೆ, ಅರ್ಥ ಎಂಬಂತೆ ಬರ್ದಿದ್ದೇನೆ. ಇರ್ದ ಇದ್ದ. ಚಾಗಲಮಂ, ಇಲ್ಲಿ ನಾನು ಅದಕ್ಕೆ ವಿಭಕ್ತಿ ಪ್ರತ್ಯಯ ಸೇರಿಸಬೇಕಿತ್ತು, ಬರೀ ಹೋತ ಅಂತ ಅಷ್ಟೇ ಬರ್ದಿದ್ದೇನೆ. ಚಾಗಲ, ನಿಮಗೆ ಪಠ್ಯ ಪುಸ್ತಕದಲ್ಲಿ ಆಡು ಎಂಬರ್ಥ ಅಷ್ಟೇ ಸಿಗ್ತದೆ. ಆದ್ರೆ ನೀವು ಶಬ್ದಕೋಶಕ್ಕೆ ಹೋದ್ರೆ ಅದಕ್ಕೆ ಹೋತ ಎಂಬರ್ಥ ಇದೆ. ಆಡಿಗೂ ಹೋತಕ್ಕೂ ವ್ಯತ್ಯಾಸದ. ಹೋತ ಅಂದ್ರೆ ಗಂಡು ಆಡಿದೆ ಅಲ್ಲ, ಅದನ್ನ ಹೋತ ಅಂತ ಕರೀತಾರೆ. ಗಂಡು ಆಡನ್ನು ಹೋತ ಅಂತ ಕರೀತಾರೆ. ಚಾಗಲ ಎಂಬ ಪದ ಹೋತ ಎಂಬರ್ಥವನ್ನೇ ನೀಡ್ತದೆ, ಗಂಡು ಆಡು ಎಂಬರ್ಥವನ್ನೇ ನೀಡ್ತದೆ. ಚಾಗಲಮಂ ಹೋತವನ್ನು ಅಂತ ಆಗ್ಬೇಕಲ್ಲಿ. ಚಾಗಲಮಂ ಹೋತವನ್ನು. ಭೂಭಾಗದೊಳ್ ನೆಲದಲ್ಲಿ. ಇಳಿಪಿ ಇಳಿಸಿ, ಇಳಿಪಿ ಇಳಿಸಿ ಎಂದರ್ಥ. ಶ್ರವಣ ಅಲ್ಲಿ ಕಿವಿ. ಪುಚ್ಛ ಅಂತ ಪದ ಇದೆ ಮಕ್ಕಳೇ, ಅದಕ್ಕೆ ಎರಡು ಅರ್ಥ ಇದೆ, ಎಲ್ಲ 3-4 ಅರ್ಥ ಇದೆ. ನಾನು ನಿಮಗೆ ಇಲ್ಲಿ 2 ಅರ್ಥ ಬರೆದಿದ್ದೇನೆ, ನಿಮಗೆ ಗೊಂದಲ ಆಗ್ಬಾರ್ದು ಅಂತ. ಒಂದು ಅರ್ಥ ಬಾಲ, ಮತ್ತೊಂದು ಹಕ್ಕಿಯ ಪುಕ್ಕ ಇದೆಯಲ್ಲ, ಅದಕ್ಕೂ ಸಹ ಪುಚ್ಛ ಅಂತ ಕರೀತಾರೆ. ಹಾಸ್ಯ ಅಂತ ಹೇಳಿದ್ರೆ ಮುಖ ಎಂಬ ಅರ್ಥವೂ ಇದೆ, ಬಾಯಿ ಎಂಬ ಅರ್ಥವೂ ಸಹ ಇದೆ. ಅವಯವಮಂ ಅಂಗಾಂಗಗಳನ್ನು, ಅಂಗಾಂಗವನ್ನು. ಅಜಂ ಆಡು. ಅವಧಾರಿಸಿ ಲಕ್ಷ್ಯದಲ್ಲಿರಿಸಿಕೊಂಡು ಎಂಬರ್ಥವೂ ಸಹ ಸಿಗ್ತದೆ. ಕೇಳು ಎಂಬರ್ಥ ಇದೆ ಅವಧಾರಿಸು ಅನ್ನೋದಕ್ಕೆ. ಆದ್ರೆ ಇಲ್ಲಿ ಈ ಸಂದರ್ಭದಲ್ಲಿ ಲಕ್ಷ್ಯದಲ್ಲಿರಿಸಿಕೊಂಡು ಎಂಬ ಅರ್ಥ ಸೂಕ್ತವಾಗ್ತದೆ. ಹಾಗಾಗಿ ಅದೇ ಅರ್ಥವನ್ನೇ ಬರೆದಿದ್ದೇನೆ. ಇದರ ಅನುವಾದ ಗಮನಿಸಿ. ಆ ಬ್ರಾಹ್ಮಣನಿಗೆ ಭ್ರಾಂತಿ ಹುಟ್ಟಿ ನಿಂತು ಹೆಗಲಲ್ಲಿದ್ದ ಹೋತವನ್ನು ನೆಲದ ಮೇಲೆ ಇಳಿಸಿ
ಬ್ರಾಹ್ಮಣನು ಏನ್ ಮಾಡ್ತಾನೆ? ಬ್ರಾಹ್ಮಣನು ಅದರ ಕಿವಿ, ಮಂಡೆ, ಬಾಲ, ಬಾಯಿ ಮುಂತಾದ ಅಂಗಾಂಗಗಳನ್ನು ಮುಟ್ಟಿ ನೋಡಿ, ಇದು ನಾಯಲ್ಲ, ಭುವನ ಪ್ರಸಿದ್ಧವಾದ ಆಡು ಎಂದು ಲಕ್ಷ್ಯದಲ್ಲಿರಿಸಿಕೊಂಡು ಅದನ್ನು ಹೊತ್ತುಕೊಂಡು ಹೋದನು. ಈಗ ಪದ್ಯವನ್ನೇ ಗಮನಿಸಿ. ಅಲ್ಲೊಂದು ಪದ್ಯ ಇದೆ, ಆಮೇಲೆ ಗದ್ಯ ಭಾಗ ಇದೆ, ಅದನ್ನ ಗಮನಿಸಿ ನೋಡೋಣ. ಈಗಾಗಲೇ ಇಬ್ಬರು ಧೂರ್ತರು ಬ್ರಾಹ್ಮಣನಿಗೆ ಎದುರಾಗಿದ್ದಾರೆ. ಇಬ್ಬರೂ ಬಂದು ಆ ಆಡನ್ನ ಉದ್ದೇಶಿಸಿ ಆ ಬ್ರಾಹ್ಮಣನನ್ನ ಮೂರ್ಖನನ್ನಾಗಿಸಲು ಮೋಸ ಮಾಡುವ ಉದ್ದೇಶಕ್ಕಾಗಿ ಅದನ್ನು ನಾಯಿ ಅಂತ ಹೇಳಿದ್ದಾರೆ. ಇಬ್ಬರು ಬಂದು ಹೇಳಿದಾಗ ಆ ಭಟ್ಟನಿಗೆ, ಆ ಬ್ರಾಹ್ಮಣನಿಗೆ ಭ್ರಾಂತಿ ಉಂಟಾಯ್ತಂತೆ. ಒಂದು ರೀತಿಯಲ್ಲಿ ಮಂಕು ಕವಿಯುವಂಥದ್ದು ಅಂತ, ಭ್ರಮೆ ಉಂಟಾಗುವಂಥದ್ದು. ಭ್ರಮೆ ಹುಟ್ಟಿ ನಿಂತು ಬಿಡ್ತಾನಂತ. ನಿಂತು ಏನ್ ಮಾಡ್ತಾನೆ? ಹೆಗಲಲ್ಲಿ ಪೆಗಲೊಳ್ಳಿದ್ದ, ಹೆಗಲ ಮೇಲೆ ಹೊತ್ತುಕೊಂಡಿದ್ದ, ಪೆಗಲಲ್ಲಿ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ಳು ಅನ್ನುವುದು. ಹೆಗಲಲ್ಲಿ ಇದ್ದ ಛಾಗಲಮಂ ಆ ಹೋತವನ್ನು, ಆ ಗಂಡ ಆಡನ್ನು, ಛಾಗಲಮಂ ಹೋತವನ್ನು ಭೂಭಾಗದೊಳ್ ಇಳಿಪಿ ನೆಲದ ಮೇಲೆ ಇಳಿಸ್ತಾನೆ, ಕೆಳಕಿಳಿಸ್ತಾನೆ, ಹೆಗಲಿನಿಂದ ಕೆಳಕಿಳಿಸ್ತಾನೆ. ಅವನಿಗೆ ಒಂದು ರೀತಿಯಲ್ಲಿ ಮಂಕು ಕವಿದಂತಾಗ್ತದೆ. ಹಾಗಾಗಿ ಹೆಗಲ ಮೇಲಿದ್ದ ಆ ಹೋತವನ್ನ ಕೆಳಕಿಳಿಸಿ ಆದಿಯಿಂದ ಅಂತ್ಯದವರೆಗೆ ಹಾಗೆ ಮುಟ್ಟಿ ನೋಡ್ತಾನಂತೆ. ಏನನ್ನ? ಕಿವಿಯನ್ನ ಮುಟ್ಟಿ ನೋಡ್ತಾನೆ, ಶ್ರವಣ ಶಿರವನ್ನ ಮುಟ್ಟಿ ನೋಡ್ತಾನೆ, ತಲೆಯನ್ನ ಮುಟ್ಟಿ ನೋಡ್ತಾನೆ, ಪುಚ್ಛ ಅಂದ್ರೆ ಇಲ್ಲಿ ಬಾಲವನ್ನ ಮುಟ್ಟಿ ನೋಡ್ತಾನೆ, ಹಾಸ್ಯ ಅಂದ್ರೆ ಮುಖವನ್ನ ಮುಟ್ಟಿ ನೋಡ್ತಾನೆ, ಹಾಸ್ಯ ಆದಿ ಅವಯವಮಂ ಈ ಎಲ್ಲ ಅಂಗಾಂಗಗಳನ್ನ ಮುಟ್ಟಿ ನೋಡ್ತಾನಂತೆ. ಮುಟ್ಟಿ ನೋಡಿ ನಾಯಲ್ಲ, ಇದು ನಾಯಲ್ಲ, ನಾಯಿಗೆ ಈ ರೀತಿ ಕಿವಿ ಇರಲ್ಲ, ನಾಯಿಯ ತಲೆ ಈ ರೀತಿ ಇರಲ್ಲ, ನಾಯಿಯ ಬಾಲ ಹೀಗಿರಲ್ಲ, ನಾಯಿಯ ಮುಖ ನಾಯಿಯ ಬಾಯಿ ಸಹ ಈ ತರ ಇರೋಲ್ಲ, ನಾಯಲ್ಲ, ಇದು ಭೂಭುವನ ಪ್ರಸಿದ್ಧಂ ಅಜಂ, ಭೂಭುವನ ಪ್ರಸಿದ್ಧಂ, ಇದು ಭೂಭುವನದಲ್ಲಿಯೇ ಪ್ರಸಿದ್ಧವಾದ ಏನಿದು? ಆಡು. ಅಜ ಅಂದ್ರೆ ಆಡು ಎಂದು ಅವಧಾರಿಸಿ ಲಕ್ಷ್ಯದಲ್ಲಿರಿಸಿಕೊಂಡು ಆ ವಿಚಾರವನ್ನು ತನ್ನ ಗಮನಕ್ಕೆ ತಂದುಕೊಂಡು ತನಗೆ ತಾನು ಸ್ಪಷ್ಟಪಡಿಸಿಕೊಂಡು ಹೊತ್ತುಕೊಂಡು ಪಾರ್ವಂ ಹೊತ್ತುಕೊಂಡು ಹೋದನು ಹಾರುವನು. ಹಾರುವ ಅಂದ್ರೆ ಬ್ರಾಹ್ಮಣ ಹೊತ್ತುಕೊಂಡು ಹೋಗ್ತಾನೆ. ಯಾರು? ಆ ಬ್ರಾಹ್ಮಣ. ಯಾರನ್ನು ಹೊತ್ತುಕೊಂಡು ಹೋಗ್ತಾನೆ? ಹೋತವನ್ನು ಹೊತ್ತುಕೊಂಡು ಹೋಗ್ತಾನೆ. ತಾನು ಖಚಿತಪಡಿಸಿಕೊಂಡು ಅವಧಾರಿಸಿ ಲಕ್ಷ್ಯದಲ್ಲಿರಿಸಿಕೊಂಡು, ಏನನ್ನ ಲಕ್ಷ್ಯದಲ್ಲಿರಿಸಿಕೊಂಡು? ಇದು ಆಡು ಅಂತ ಹೇಳಿ ಖಚಿತಪಡಿಸಿಕೊಂಡು. ಹೇಗೆ ಖಚಿತಪಡಿಸಿಕೊಳ್ತಾನೆ? ಮುಟ್ಟಿ ನೋಡಿ ಖಚಿತಪಡಿಸಿಕೊಳ್ತಾನೆ. ಮುಟ್ಟಿ ನೋಡ್ತಾನೆ. ಏನನ್ನ? ಕಿವಿಯನ್ನ, ತಲೆಯನ್ನ, ಬಾಲವನ್ನ, ಮುಖವನ್ನ ಇತ್ಯಾದಿ ಅವಯವಗಳನ್ನ ಮುಟ್ಟಿ ನೋಡಿ ಖಚಿತಪಡಿಸಿಕೊಂಡು ಮುಂದೆ ಸಾಕ್ತಾನೆ ಆ ಬ್ರಾಹ್ಮಣ. ಮಕ್ಕಳಿಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇಲ್ಲದೆ ಇದ್ರೆ ಪ್ರಶ್ನೆ ಮಾಡಿ ಮಕ್ಕಳೇ.